ತೀರ್ಥಹಳ್ಳಿ ಗ್ರಾಮದ ಸರ್ವೆ ನಂಬರ್ 139 ಹಾಗೂ ಹೊಸ ಪೋಡಿಯಾಗಿರುವಂತಹ 141 30 ಗುಂಟೆ ಜಮೀನು ಏನು ನಮ್ಮ ಕಮಲಮ್ಮ ಶ್ರೀನಿವಾಸ್ ಅವರ ಹೆಸರಿಗಿದೆ. ಈ ಹಿಂದೆ 1 ಲಕ್ಷ ರೂಪಾಯಿಗಳನ್ನು ಕೊಟ್ಟು ಗಂಗಮ್ಮ ಭೂಮಿನ ಅನಾರೋಗ್ಯದ ಕಾರಣ ಇಸ್ಕೊಂಡಿರ್ತಾರೆ. ಒಂದು ಅಗ್ರಿಮೆಂಟ್ ಪೇಪರ್ ಇಟ್ಕೊಂಡು ಅಗ್ರಿಮೆಂಟ್ ಪೇಪರು ದುಡ್ಡು ಕೊಡಬೇಕು ಅಂತ ಈಗಾಗಲೇ ಮಾಡಿ ಕೋರ್ಟಲ್ಲೂ ಕೇಸ್ ಹಾಕೊಂಡಿದ್ದಾರೆ. ಓಡಿಸಿದ್ರೆ ಕಮಲಮ್ಮನ ಗಂಗಾಧರಯ್ಯನ ಅವ್ರ ಕುಟುಂಬನ ಏಕಾಏಕಿ ಹೊಡೆದು ಅವ್ರನ್ನ ಅಲ್ಲೇ ಮಾಡಿ ಈ ಭೂಮಿನ ಹೊಡೆಯೋಕ್ಕೆ ಸಂಚು ಮಾಡಿರೋಂಥ ಗಂಗಮ್ಮನಿಗೆ ಈಗಾಗಲೇ ನಾವು ಅಟ್ರಾಸಿಟಿ ಮಾಡಿಸಿದ್ದೀವಿ. ಈಗಾಗಲೇ ನೆಕ್ಸ್ಟು ಇವತ್ತೇನ ನಮ್ಮ ಭೂಮಿಗೆ ಅನ್ಯಾಯ ಮಾಡೋದಕ್ಕೆ ಬಂದರೆ ಇದೇ ಅವ್ರ ಕುಟುಂಬ ನೋಡಿ ಈಗಾಗಲೇ ಹೊಸಮ್ಮ ಯಾವ ವಿಷಯ ತಂದಿದ್ದೀವಿ. ಇದಕ್ಕೆ ನೇರ ಹೊಡೆ ಚಂದ್ರಶೇಖರ್ ಆಗ್ತಾರೆ ಇನ್ಸ್ಪೆಕ್ಟ್ರು, ನೇರ ಹೊಡೆ ಇನ್ಸ್ಪೆಕ್ಟರ್ ಆಗ್ತಾರೆ. ಇದಕ್ಕೆ ಭೂಗಳ್ಳರ ಜೊತೆ ಸೇರ್ಕೊಂಡು ಒಂದು ರೆವಿನ್ಯೂಗೆ ಯಾವುದೇ ಕಾರಣಕ್ಕೂ ಇನ್ಸ್ಪೆಕ್ಟ್ರು ಇನ್ವಾಲ್ವ್ ಆಗಬಾರ್ದು. ಆದರೂ ಸಹ ನಮ್ಮ ಕೊಟ್ಟಿರೋಂಥ ಕಂಪ್ಲೇಂಟ್ನ ಅಟ್ರಾಸಿಟಿ ಕೊಟ್ಟಿರೋ ಕಂಪ್ಲೇಂಟ್ನ ಯಾವುದೇ ಕಾರಣಕ್ಕೂ ತಗೊಂಡು ನಾವು ಎಫ್ ಐ ಆರ್ ಮಾಡ್ತೀವಿ ಅಂತ ಒಂದು 15 ದಿವಸಗಳ ಕಾಲ ನಮ್ಮನ್ನು ಮುಂದಕ್ಕೆ ಹಾಕ್ತಾರೆ. ಇಲ್ಲಿವರೆಗೂ ಒಂದು ಕಂಪ್ಲೇಂಟ್ ತಗೊಳ್ಳಿಲ್ಲ. ನನ್ನ ಕೊಟ್ಟಿರೋ ಕಂಪ್ಲೇಂಟ್ನ ಕಳೆದಾಕಿದ್ದಾರೆ. ನಾನು ಮಾಗಡಿ ರಾಮನಗರಕ್ಕೆ ಹೋಗಿ ನಮ್ಮ ಹೋರಾಟಗಾರನೆಲ್ಲ ಇಟ್ಕೊಂಡು DCR ಅಲ್ಲಿ ಹೋಗಿ ನಮ್ಮ ಕಂಪ್ಲೇಂಟ್ ಮಾಡ್ಕೊಂಡಿದ್ದೀವಿ. ಈ ಸ್ಥಳೀಯ ಸ್ಟೇಷನ್ ಏನಾಗಬೇಕ್ರೆ ನಮಗೆ ದಲಿತರಿಗಿರೋ ರಕ್ಷಣೆ, ಆದರೆ ಇವತ್ತು ನಮಗೆ ರಕ್ಷಣೆ ಇಲ್ಲ. ಆದರೆ ನಾ ಕೊಟ್ಟಿರೋ ಕಂಪ್ಲೇಂಟ್ನ ಧಿಕ್ಕರಿಸಿ OM ಕೊಟ್ಟಿರೋ ಕಂಪ್ಲೇಂಟ್ನ ತಗೊಂಡು ಸ್ಟೇಷನಲ್ಲಿ ಒಂದು ತಹಶೀಲ್ದಾರ್ಗೆ ನೋಟಿಸ್ ಹಾಕ್ತಾರೆ. ಏನಂತ ಹಾಕ್ತಾರೆ, ಹೆಣ್ಮೌದಲ್ಲಿ ಯಾರಿದ್ದಾರೆ ಸರ್ವೆ ಮಾಡಬೇಕು, ಅವ್ರದ್ದೇನೂ ಇಲ್ಲ ಅಂತ ಹೇಳಿ ಒಂದು ನೋಟಿಸ್ ಕಳಿಸ್ತಾರೆ. ಇದು ದಲಿತರಿಗೆ ಮಾಡುವಂಥ ಅನ್ಯಾಯ. ಯಾವುದೇ ಕಾರಣಕ್ಕೂ ನೋಟಿಸ್ ಹಾಕೂಡ್ದು. ರೆವಿನ್ಯೂಗೆ ಬಂದು ಪೊಲೀಸಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ಇದೆ, ಯಾವುದೇ ಕಾರಣಕ್ಕೂ ರೆವಿನ್ಯೂಗೆ ಪೊಲೀಸ್ ಇಲಾಖೆ ಬರಬಾರ್ದು ಅಂತ. ಆದರೆ ಆ ಸುಪ್ರೀಂ ಕೋರ್ಟ್ ಆದೇಶನ ಉಲ್ಲಂಘಿಸಿ ಚಂದ್ರಶೇಖರ್ ದಲಿತ ವಿರೋಧಿ ನಮಗೆ ನೋಟಿಸ್ ಹಾಕ್ತಾರೆ ಗಂಗಮ್ಮನ ಪರ. ಆದರೆ ಇವತ್ತು ನಾವು ಇವರ ಕುಟುಂಬ ಏನನ್ನಾದರೆ ನೇರ ಹೊಡೆ ಚಂದ್ರಶೇಖರ್ ಇವತ್ತು ಈ ಕುದುರು ಸ್ಟೇಷನ್ನ ಓಡಿಸೋವರೆಗೂ ಈ ಹೋರಾಟ ನಿಲ್ಲಲ್ಲ. ದಯಮಾಡಿ ಹೇಳ್ತೀನಿ ಬಂಧುಗಳೇ, ಇಂಥ ದಲಿತ ವಿರೋಧಿ ಇನ್ಸ್ಪೆಕ್ಟ್ರು ಇರೋವರೆಗೂ ಈ ಸ್ಟೇಷನಲ್ಲಿ ನಮ್ಮ ನ್ಯಾಯ ಸಿಗಲ್ಲ. ಈ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು. ಈ ಕೂಡಲೇ ಅವ್ರನ್ನ ಈ ಸ್ಟೇಷನಿಂದ ಬಿಟ್ಟು ಓಡಿಸೋವರೆಗೂ ಈ ಹೋರಾಟ ಇಲ್ಲಿವರೆಗೂ ನಿಲ್ಲಲ್ಲ. ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ, ವಿಷ ಕುಡಿಯೋಕ್ಕೂ ರೆಡಿ ಆಗಿದ್ದೀವಿ. ಈ ಹೋರಾಟ ತೀವ್ರ ಸ್ವರೂಪಕ್ಕೆ ಹೋದ್ರೂ ಪರವಾಗಿಲ್ಲ, ನಮ್ಮೆಲ್ಲ ಹೋರಾಟಗಾರರು ಎಡ ಬಿದ್ರೂ ಪರವಾಗಿಲ್ಲ, ಈ ಹೋರಾಟ ಇಲ್ಲಿ ನಿಲ್ಲಲ್ಲ. ಬೇಕೇ ಅಯ್ಯಯ್ಯೋ ದಲಿತ ವಿರೋಧಿ ಇನ್ಸ್ಪೆಕ್ಟರ್ ಚಂದ್ರಶೇಖರ್ಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು ಈ ಮೀಸಲಾತಿ ಕ್ಷೇತ್ರದಲ್ಲಿ ದಲಿತರಿಗೆ ಯಾರೂ ಉಳ್ಬಾಳಿಲ್ಲ. ಈ ಇಂಥ ಪೊಲೀಸ್ ಇರೋದ್ರಿಂದ ಜೈ 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 ಬಿ ಬೇಕೇ ಬೇಕು ಅಯ್ಯಯ್ಯೋ ಇದೇನು ರಾಜ್ಯ
ಏನಿಲ್ಲ